ನಾನೀಗ ಅರ್ಬಿ ಎಲ್ಲ ಒಣಕ್ಕೆ ಹಾಕ್ತೀನಿ. ಇಲ್ಲಿ ಹತ್ರ ಬಿಸಿಲು ಸಮೃದ್ಧಿಯಾಗಿರ್ತೈತಿ. 40-45 ಡಿಗ್ರಿ ಇರ್ತೈತೆ ಹೊರಗೆ. ಇದು ಒಂದು ಸೈಡ್ ಅದ್ರ ಇಷ್ಟು ತಗೊಂಡು ಬಟ್ಟೆ ಅದಾವೆ, ಇಷ್ಟು ಸಾಲೋದಿಲ್ಲ ಒಂದು ಸೈಡ್. ಸೊ ಅದಕ್ಕೆ ಒಂದು ಸೈಡ್ ನಾನಿಲ್ಲೇ ಸಣ್ಣ ಸಣ್ಣ ಬಟ್ಟೆ ಎಲ್ಲ ಈ ಸೈಡ್ ಹಾಕ್ತೀನಿ, ದೊಡ್ಡವೆಲ್ಲ ಆ ಕಡೆ ಹಾಕ್ತೀನಿ. ನೋಡ್ರಿ ಇಷ್ಟು ಅರ್ಬಿ ಇತ್ತು ಇವತ್ತು, ಜಾಸ್ತಿ ಇತ್ತು. ಮನೆ ಒಂದು ಸ್ವಲ್ಪ ಹೊರಗೆಲ್ಲ ಹೋಗಿ ಬಂದಿದ್ವಿ. ಅಲ್ಲೊಂದು ಸೈಡ್ ಇಲ್ಲೊಂದು ಸೈಡ್ ಎರಡು ಹಾಕಿರ್ತಿದ್ದಾಗ ನನಗೆ ಒಂದು ಖುಷಿ ಅಂದರೆ ಇಲ್ಲಿ ಚಕಾಚಕ್ ಅಂತ ಅರ್ಬಿ ಒಣಗ್ತಾವೆ. ನಾವು ಮೊದಲು ಮುಂಬೈದಾಗಿದ್ದಾಗ ಯಾವಾಗೂ ಮಳೆ ಹ್ಯುಮಿಡಿಟಿ ಅವು ಬಾಲ್ಕನಿ ಒಳಗೆ ಹಾಕೋದು ಇದನ್ನೇ ಅನಿಸ್ತಿರ್ಲಿಲ್ಲ. ಇಲ್ಲಿ ಆರಾಮಾಗಿ ಸ್ವಚ್ಛ ಒಣಗ್ತಾವೆ. ಸ್ವಲ್ಪ ಕಲರ್ ಹೋಗ್ತಾವೆ, ಅದು ಬೇರೆ ಮಾತ್ರ. ಇವತ್ತು ನಾನು ನಾಷ್ಟಕ್ಕೆ ಅವಲಕ್ಕಿ ಮಾಡೇನಿ. ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕೇನಿ, ನನಗೆ ಸ್ವಲ್ಪ ಹುಳಿ ಇಷ್ಟ.
ಆಮೇಲೆ ನನ್ನ ಮಕ್ಕಳಿಗೆ ಈ ಶೇಂಗಾ ಕರಿಬೇವು ಕೊತ್ತಂಬರಿ ಏನು ಇಷ್ಟ ಆಗಂಗಿಲ್ಲ, ಅದನ್ನು ಮಾಡಿದ್ರೆ ಮತ್ತೆ ಎಲ್ಲ ಒಂದೊಂದು ತಕೋತ್ ಕೊಡ್ಬೇಕು, ಅದಕ್ಕೆ ಹಾಕೋದು ಬಿಟ್ಟೇನೆ ಇವತ್ತು. ಅವಲಕ್ಕಿ ಹೆಲ್ದಿ ಬ್ರೇಕ್ಫಾಸ್ಟ್, ಸ್ವಲ್ಪ ತಿಂದು ಹೊಟ್ಟೆ ತುಂಬತೈತಿ. ಮತ್ತು ಇದು ಭಾಳ ಕಾಂಬಿನೇಷನ್ ಅದಾವ. ಆಲೂ ಕಾಂದ ಅಂದರೆ ಇದು ಉಳ್ಳಾಗಡ್ಡಿ ಒಗ್ಗರಣೆ, ಆಮೇಲೆ ಬಟಾಟೆ ಒಗ್ಗರಣೆ, ಆಮೇಲೆ ಸೈಡ್ ಸ್ವಲ್ಪ ಚುರ್ಮರಿ ದಾನಿ. ನಾ ಸದ್ಯಕ್ಕೆ ಏನು ಹಾಕೊಂಡಿಲ್ಲ, ಜಸ್ಟ್ ಅವಲಕ್ಕಿ ಎಷ್ಟು ತಿನ್ನತ್ತೇನೆ. ನೋಡ್ರಿ ಮಧ್ಯಾಹ್ನ ಒಂದು ಪಪ್ಪಾಯ ತಿನ್ನತ್ತೇನೆ. ಒಂದು ಮೀಡಿಯಮ್ ಸೈಜ್ ಐತಿ ಇದಿಷ್ಟೇ. ಮ್ಯಾಂಗೋ ಇಲ್ಲ, ಇದು ಪಪ್ಪಾಯ. 2 ಕಟ್ ಮಾಡಿರ್ತೀನಿ. ಒಂದು ನನಗೆ ಉಳಿದದ್ದು ಎಲ್ಲರಿಗೂ, ಯಾಕಂದ್ರೆ ಅವ್ರು ಕಂಪ್ಲೀಟಾಗಿ ಫ್ರೂಟ್ಸ್ ತಿನ್ನಂಗಿಲ್ಲ. ಈ ಕಡೆ ಪಪ್ಪಾಯ ಭಾಳ ರುಚಿ ಇರ್ತಾವೆ. ಐ ಥಿಂಕ್ ಇವು ಹೈಬ್ರಿಡ್, ಯಾಕಂದ್ರೆ ಸೀಡ್ಸ್ ಇರೋಂಗಿಲ್ಲ. ಬಟ್ ಸೈಜ್ ಮಾತ್ರ ಅಷ್ಟೇನು ದೊಡ್ಡ ಇರೋಂಗಿಲ್ಲ, ಚಲೋ ಇರ್ತಾವೆ. ಒಂದು 50 ರೂಪೀಸ್ಗೆ 1 kg ಹಂಗಿರ್ತಾವೆ. ನೋಡಿರಿ, ಒಂದು ಸೀಡಿಲ್ಲ, ಭಾರಿ ಸ್ವೀಟ್ ಇರ್ತಾವೆ. ಇದು ಜಸ್ಟ್ ಮ್ಯಾಲೆ ಹಿಂಗೆ ಹಾರ್ಡ್ ಅನ್ನಿಸ್ತದೆ ನೋಡೋಕೆ, ಒಳಗೆ ಮಾತ್ರ ಭಾಳ ಸ್ವೀಟ್ ಇರ್ತಾವೆ. ಇವನ್ನ ಇದು ಒಂದು ಸ್ವಲ್ಪ ಇವೆಲ್ಲ ಹಿಂಗೆ ತೆಗೆದು ಸಣ್ಣ ಕಟ್ ಮಾಡಿ ಇದು ಮಾಡ್ಕೊಂಡು ತಿಂತೇನೆ. ಈ ಪಪ್ಪಾಯಾಗಿ ಏನೂ ಆ್ಯಡ್ ಮಾಡೋದು ಬೇಕಾಗಿಲ್ಲ, ಚಾಟ್ ಮಸಾಲ ಅದು, ಯಾಕಂದ್ರೆ ಅಷ್ಟು ಚಲೋನೇ ಇರ್ತೈತದ, ಸ್ವೀಟ್ ಇರ್ತೈತೆ ಎಕ್ದಮ್ಮ. ಆಮೇಲೆ ವೆಯ್ಟ್ ಲಾಸಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ಯಾರು ಹುಡುಗಿಯರಿಗೆ ಈ ಪೀರಿಯಡ್ಸ್ ಟೈಮ್ ಒಳಗೆ ಭಾಳ ಹೊಟ್ಟೆ ನೋವು ಅಥವಾ ಅದು ಬರೋದು ಹಿಂದೆ ಮುಂದೆ ಎಲ್ಲ ಆಗ್ತಿರ್ತೈತಲ್ಲ, ಇದು ಪಪ್ಪಾಯ ತಿಂದರೆ ರೆಗ್ಯುಲರ್ ಆಗ್ತೈತಿ. ಆಮೇಲೆ ಪೇನ್ ಇರೋಂಗಿಲ್ಲ, ಬಿಲ್ಕುಲ್ ಪೇನ್ ಇರೋಂಗಿಲ್ಲ. ಇವಂದು ನೀವು ಇನ್ನೂ 1 ವಾರ ಆಯ್ತು ಅಂದಾಗ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು ಆರಾಮಾಗೇ ಆಗ್ತೈತಿ. ಸೊ ಸ್ಪೆಷಲಿ ಹುಡುಗಿಯರಿಗೆ ಪಪ್ಪಾಯ ಚಲೋ ನನ್ನ ಸಜೆಷನ್. ನನಗಂತೂ ಇದು ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ವೆಯ್ಟ್ ಲಾಸು, ಸ್ಕಿನ್ನು ಎಲ್ಲ ಭಾಳ ಚಲೋ ಆಗ್ತೈತಿ. ಈಗ ನಾ ಇದೆ ಸಣ್ಣ ಪೀಸ್ ಮಾಡ್ತೇನೆ. ಆಮೇಲೆ ಈ ಜ್ವರ ಎಲ್ಲ ಬಂದಿರ್ತಾವಲ್ಲ ಸಣ್ಣ ಮಕ್ಕಳಿಗೆ, ಅದು ಮನೆ ಒಳಗೆ ದೊಡ್ಡವ್ರಿಗೂ ಆಯ್ತು, ಈ ಪಪ್ಪಾಯ ತಿಂದರೆ ಒಳ್ಳೆ ಬಾಡಿ ಪೇನ್ ರಿಲೀಫ್ ಆದಂಗೆ ಆಗ್ತೈತಿ. ಯಾಕಂದರೆ ಇದ್ರೊಳಗೆ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಅದರಿಂದ ರೆಸಿಸ್ಟೆನ್ಸ್ ಪವರ್ ಬರ್ತೈತಲ್ಲ, ಅವು ಜಾಸ್ತಿ ಇರ್ತಾವೆ. ಸೊ ಇದು ಭಾಳ ಹೆಲ್ಪ್ ಆಗ್ತೈತಿ. ಸೊ ಪಪ್ಪಾಯ ಅದು ರೂಢಿ ಇಟ್ಕೋರಿ ಆದಷ್ಟೇ. ಅವೆಲ್ಲ ಸುಳ್ಳು, ಅವು ಹೀಟ್ ಆಗ್ತೈತಿ ಅದಾಗ್ತೈತಿ. ಹಂಗೇನು ನಿಮ್ಗೆ ಅನಿಸಿದ್ರೆ 1-2 ಗ್ಲಾಸ್ ಎಕ್ಸ್ಟ್ರಾ ನೀರು ಕುಡಿಬೇಕು, ಅಥವಾ 1 ಕಪ್ ಮೊಸರು ಮತ್ತು ಏನಾದ್ರು ಕುಡಿದ್ರೆ ಸರಿ ಹೋಗ್ತೈತಿ, ಬ್ಯಾಲೆನ್ಸ್ ಆಗ್ತೈತಿ. ಎಲ್ಲನೂ ನಾವು ಹೀಟು ತಂಪು ಅಂದ್ಕೊಂಡು ನೋಡ್ಕೊಂಡು ಹೋದ್ರೆ ಏನೂ ತಿನ್ನೋಕ್ಕಾಗಲ್ಲ. ಈ ಥರ ಪೀಸ್ ಕಟ್ ಮಾಡಿ ಒಂದು ಬೌಲು ಹಾಕಿ. ಇವತ್ತು ಮಧ್ಯಾಹ್ನ ಬ್ಲಾಗಿಗೆ ನಿಮಗೆಲ್ಲ ವೆಲ್ಕಮ್. ಇವತ್ತು ನಾನು ರಾತ್ರಿಗೆ ತತ್ತಿ ಸಾರು ಮತ್ತು ಅಂದರೆ ಎಗ್ ಕರಿ, ಇವರಿಗೆಲ್ಲ ಚಿಕನ್ ಕರಿ, ನಾನು ಎಗ್ ಕರಿ, ಆಮೇಲೆ ಜೋಳದ ರೊಟ್ಟಿ ಮಾಡತ್ತೇನೆ. ಅದನ್ನು ಮಸಾಲ ರೆಡಿ ಮಾಡಿಟ್ಟಿರ್ತೀನಿ. ಸಂಜೆಗೆ ಅವ್ರು ಬಂದ ತಕ್ಷಣ ಚಿಕನ್ ತಂದಮೇಲೆ ಅದನ್ನು ಮಸಾಲ ಹಾಕಿ ಫ್ರೈ ಮಾಡಿ ಒಂದು 5 ನಿಮಿಷ ಹಾಕ್ಬೇಕು. ಅದ್ರ ಭಾಳ ತಗೋಂಗಿಲ್ಲ, ಬಟ್ ಇದು ಮಸಾಲ ಮಾಡೋದು ಭಾಳ ಆಗ್ತೈತಿ. ಸೊ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡೇನೆ, ರೊಟ್ಟಿಗೆಲ್ಲ ಜಿಗಿಟ್ ಹಾಕ್ಕೊಳತ್ತೇನೆ. ನನಗೊಂದು ಸ್ವಲ್ಪ ಸಂಗಟಿಗೆಲ್ಲ ರೆಡಿ ಮಾಡ್ಕೊಂಡೇನೆ. ಇದು ನೋಡ್ರಿ, ನಾನು ಚಿಕನ್ ಮಸಾಲ ಸಲುವಾಗಿ ಹಸಿ ಕೊಬ್ಬರಿ ಒಂದು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ, ಪುದೀನ ಸ್ವಲ್ಪ, ಕೊತ್ತಂಬರಿ, ಟೊಮೆಟೊ, ಆಮೇಲೆ ಉಳ್ಳಾಗಡ್ಡಿ ಇಷ್ಟು ಮಾಡಿಟ್ಕೊಂಡೇನಿ. ಇಲ್ಲೇ ರೊಟ್ಟಿ ಹಿಟ್ಟಿಗೆ ಜಿಗಿಟ್ ಹಾಕೋಬೇಕಂತಂದು ಹಿಟ್ಟು ಸೋಸಿಟ್ಕೊಂಡೇನಿ, ಜಿಗಿಟಿಗೆ ಇಟ್ಟೇನಿ. ಇಲ್ಲಿ ಬಾಣಗಿಕಾಯಿ ಹಾಕಿಟ್ಟೇನಿ ಇವೆಲ್ಲ ಹುರ್ಕೊಳಕ್ಕೆ. ಫಸ್ಟ್ ಉಳ್ಳಾಗಡ್ಡಿ ಟೊಮೆಟೊ ಹಾಕೊಂಡ್ಬಿಡ್ತೇನೆ. ಇವು ನೀರು ಹೆಸರು ಬಂದಮೇಲೆ ಜಿಗಿಟ್ ಹಾಕೋತೇನೆ. ಇದು ಸಂಗಟಿಗೆ ಒಂದು ಸ್ವಲ್ಪ ಹಿಟ್ಟು, ಅದು ಸಂಗಟಿ ಹಿಟ್ಟು ಮಟ್ಟಿಗೆನ ಅದು ಅಜ್ವಾನು ನೀರು
ಹಾಕಿಟ್ಟೇನಿ. ಈಗ ಗ್ಯಾಸ್ ಖಾಲಿ ಬಿಟ್ಟು ಮಾಡಿ ಹೊರಗೆ ಬಿಸಿಲಿಗಿಡೋಗು ಇದಾಗ್ತೈತಿ ಹೋಗ್ತಾವ. ಇವು ಫ್ರೈ ಆಗೋಷ್ಟೊತ್ತಿಗೆ ಇದು ಕಡಿ ಮಸಾಲ, ಇವು ಎಳ್ಳು ಕಸಕಸಿ ಅವೆಲ್ಲ ತೆಗೆದಿಟ್ಕೋತೇನೆ. ಇದನ್ನು ಜಿಗಿಟ್ಟು ಹಾಕೋತೇನೆ. ಅನ್ಕೋತಾನ ಈ ಸಂಗತಿ ಇಟ್ಕೋತೀನಿ. ಇದು ರೊಟ್ಟಿ ಮಾಡ್ಕೊತಾನ ಸಂಗತಿ ಕುಡ್ಕೋತ ಇದು ಮಾಡ್ಬೋದು. ನನಗಂತೂ ಫಸ್ಟ್ ರೊಟ್ಟಿ ಒಟ್ಟು ಸೇರ್ತಿದ್ದಿಲ್ಲ, ಜೋಳದ ರೊಟ್ಟಿ ನಾವು ಬಿಜಾಪುರದಾಗ ಇದ್ದಾಗ. ಈಗ ಅದು ಸ್ಟೇಟ್ ಬಿಟ್ಟು ಬೇರೆ ಕಡೆ ಬಂದ ಮೇಲೆ ರೊಟ್ಟಿ ಅಂದರೆ ಬಂಗಾರ ಆಗ್ತೈತಿ. ರೊಟ್ಟಿ ಭಾಳ ಸೇರ್ತಾವೆ. ಆ್ಯಕ್ಚುಲಿ ನಮ್ಮ ಮಗ ಶೋನಾಗ ರೊಟ್ಟಿ ಭಾಳ ಇಷ್ಟ ಆಗ್ತಾವೆ, ಈ ಜೋಳದ ರೊಟ್ಟಿ. ಹೊರಗೆ ಇಟ್ಬಿಡ್ಮ, ಬಿಸಿಲಿಗೆ ಇಟ್ಬಿಡಿ. ಹಾಂ, ಬಿಸಿಲಿಗಿಡ ತಾನೇ ಇದಾಗ್ತಾವೆ. ಆಕಿನ ಕ್ಯಾರಿ ಒಳಗೆ ಇರಿಬೇಕ ಅಂತ ಅದು ಹೇಳಕ್ಕೆ ಬರ್ತಾರೆ. ಲಂಚ್ ಬಾಕ್ಸು ಇದು ಜಿಗಿಟ್ ಹಾಕಿ ಮತ್ತೊಂದು 5 ನಿಮಿಷ ಆಗ್ತೈತಿ ಇದು ಆರಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಇದನ್ನು ಮಾಡಿ ಮತ್ತು ನಡು ಅದು ಮಸಾಲೆ ಇದು ರೆಡಿ ಮಾಡಿಟ್ಟೆ ಅಂದ್ರೆ ಆಮೇಲೆ ರೊಟ್ಟಿ ಪಟ ಮಾಡ್ಕೋತ ಕೂಡ್ಬೋದು. ಸ್ವಲ್ಪ ಲೇಟ್ ಆದ ಕೆಲಸ ಭಾಳ ಅದಾವು. ಈ ಸಂಗಟಿಗೆ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ತೇನೆ. ನಾನು ಮೊದಲು ಯಾವಾಗಲೂ ಹೇಳುವಂಗೆ ಡೈಲಿ ಸೇಬ್ ತಿನ್ನೋಂಗಿಲ್ಲ, ಸೇಬ್ ಕುಡಿಯೋಂಗಿಲ್ಲ. ಚಿಯಾ ಸೀಡ್ಸ್ ನಾನು ಒಮ್ಮೆ ವಾರದಾಗ 1 ಸತಿ ಅಥವಾ 2 ಸತಿ ಅರ್ಲಿ ಮಾರ್ನಿಂಗ್ ಬಿಸಿನೀರೊಳಗೆ ಹಾಕ್ಕೊಂಡು ಕುಡಿತೇನೆ. ಆಮೇಲೆ 2 ದಿನ ನಾ ಈ ಗಂಜಿ ಕುಡಿತಿರ್ತೇನಲ್ಲ, ಈ ಗಂಜಿ ಒಳಗೆ ಹಾಕ್ತೇನೆ. ಅಥವಾ ಯಾವುದರ ಫ್ರೂಟ್ ಜ್ಯೂಸು, ಫ್ರೂಟ್ ಮಿಲ್ಕ್ ಶೇಕ್ ಮಾಡಿದ್ರೆ ಅದ್ರೊಳಗೆ ಹಾಕೋತಿರ್ತೇನೆ. ಅಂದರೆ ಅದು ಯಾವುದಾದ್ರೂ ರೀತಿ ಒಳಗೆ ಹೋದ್ರೆ ಸಾಕು. ಇದು ನೋಡಿರಿ, ಕಡಿ ಮಸಾಲ ತೆಗೆದಿಟ್ಕೊಂಡು ಸ್ವಲ್ಪ ಧನಿಯಾ ಕಾಳು, 1-4 ಲವಂಗ ಅದಾವ, ಒಂದು ಸ್ವಲ್ಪ ಕಲ್ಪತ್ರಿ, 1-4 ಏಲಕ್ಕಿ ಐತಿ, ಒಂದು ಸ್ವಲ್ಪ ಚಕ್ಕಿ, ಒಂದು ಇದು ಹೂವು, ಇದೊಂದು ಚಕ್ಕರೆ ಮಗ್ಗಿ, ಇದೊಂದು ಪಲಾವ್ ಎಲೆ, ಒಂದು ಸ್ವಲ್ಪ ಎಳ್ಳು ಐತಿ, ಕಸಕಸಿ ಒಂದು ತೆಗಿಬೇಕು, ಅದನ್ನು ತೆಗಿತೇನೆ. ಇವು ಆಲ್ಮೋಸ್ಟ್ ಫ್ರೈ ಆಗ್ಯಾವು. ಇವು ಫ್ರೈ ಆಗಿ ಸೀಟ ಆಗ್ಬಿಡ್ತಾವೆ ನೋಡಿ. ಅದಕ್ಕೆ ಇವನ್ನ ಸ್ವಲ್ಪ ಜಾಸ್ತಿನ ಮಾಡುವಾಗ ಇವನು ತೆಗಿತೀನಿ. ಇದು ಗಂಜಿನ ಇನ್ನೊಂದು ಕುದಿಬೇಕು. ಇದೊಂದು ಸ್ವಲ್ಪ ಜಿಗಿಟ್ ಆರೈತಿ, ಪಟ ರೊಟ್ಟಿ ಇದು ಮಾಡ್ತೇನೆ. ಇದು ಪಿಂಕ್ ಇದ್ದ ರಾಕ್ ಸಾಲ್ಟ್. ಇದು ಗಂಜಿ ಎಲ್ಲ ಹಾಂ, ಗಂಜಿ ಆರೇ ಒಂದು ಸ್ವಲ್ಪ ಹಿಂಗೆ ಗಟ್ಟಿ ಆಗೈತಿ. ಈಗ ಇದಕ್ಕೆ ಏನು ಸ್ಪೆಷಲ? ವಾವ್, ಇದು ಮನೆ ಒಳಗೆ ಹಾಕಿದ ಮೊಸರು ಐತಿ, 1 ಕಪ್ ಅಷ್ಟು ಹಾಕ್ತೇನೆ. ಇದನ್ನು ಮೊಸರು ಜೋಡಿ ಚೆಂದಂಗೆ ಇದು ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೋಬೋದು. ಇಲ್ಲಾಂದ್ರೆ ನೀವು ಮಜ್ಜಿಗೆನ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೋದು. ಒಟ್ಟು ಮೊಸರು ಇದ್ರೆ ಒಂಥರ ಮಜ್ಜಿಗೆ ಜೋಡಿ ಚಲೋ ಅನ್ನಿಸ್ತೈತೆ, ಹುಳಿ. ಇದು ಮಲ್ಟಿಗ್ರೇಡ್ ನಾ ಕುಡ್ದಾಗಿಂದ ನನಗಿದು ವೀಕ್ನೆಸ್ಸು, ಆಮೇಲೆ ಒಂಥರ ಬಿಸಿಲಿಗೆ ಸಣ್ಣ ಆದಂಗೆ ಆಗ್ತೈತೆ. ಎಷ್ಟು ಊಟ ಮಾಡಿದ್ರು ಸಮಾಧಾನ ಅನಿಸ್ತಿರ್ಲಿಲ್ಲ. ಇದು ಮಲ್ಟಿಗ್ರೇಡ್ ಸಂಗತಿ ಕುಡ್ದಾಗಿಂದ ಭಾಳ ಆರಾಮ ಅನಿಸ್ತೈತಿ. ಸೊ ವಾರದಾಗ ನಾನು 2-3 ದಿನ ಇದು ಕುಡಿತೇನೆ. ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ಈಗ ಒಂದು ಫುಲ್ ಸಾಫ್ಟ್ ಇದು ಮಾಡ್ಕೊಂಡೇನೆ, ಅರ್ಧದಷ್ಟು ಹಾಗೆ ರಫ್ ಆಗಿಟ್ಟಿನಿ. ಯಾಕಂದರೆ ಎಲ್ಲ ಒಮ್ಮೆ ಮಾಡಿದ್ದು ಸ್ವಲ್ಪ ಅಳ್ಕಾಗ್ತಾವೆ. ಪ್ರತಿ ಹುಳಿನೂ ನಾವು ಮಾಡೋಕ್ಕಿಂತ ಮೊದಲು ಹಿಂಗೆ ಮೆಚ್ಕೊಂಡ್ವಿ ಅಂದರೆ ಚಲೋ ಜಿಗಿಟ್ ಆಗ್ತಾವೆ, ಹರಿಯಂಗಿಲ್ಲ ಸೈಡ್ಗೆಲ್ಲ. ಸ್ವಲ್ಪ ನಾನ್ ವೆಜ್ ಅದು ಇದ್ದಾಗ ರೊಟ್ಟಿ ಮಧ್ಯಾಹ್ನ ಮಾಡಿ ರಾತ್ರಿ ತಿನ್ನೋದು ಅಥವಾ ಮುಂಜಾನೆ ಮಾಡಿ ರಾತ್ರಿ ತಿನ್ನೋದು ಚಲೋ ಇರ್ತೈತಿ.
ಈಗ ಒಂದು ಅರ್ಬಿ ತೊಗೊಂಡು ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಸಾಕು, ಎಲ್ಲ ಕಡೆ ಹೋಗ್ತೈತಿ. ಹಂಗೆ ಅದು ಸುಟ್ಕೋತಾನೆ ಇನ್ನೊಂದು ಸೈಡ್ ರೊಟ್ಟಿನೂ ಮಾಡತ್ತೇನೆ. ಹಾಂ ಏನ್ರಿ? ಇಲ್ರಿ. ಹಾಂ ನೋಡ್ರಿ, ಹಿಂಗೆ ಒಂದು ಸ್ವಲ್ಪ ಅರ್ಬಿಯಿಂದ ಇದು ಮಾಡ್ಕೋತ ಹೋದ್ವಿ ಅಂದರೆ ಚಂದಂಗೆ ಉಬ್ಕೋತ ಹೋಗ್ತಾವೆ. ಲೈಟಾಗಿ ಮಾಡಬೇಕು, ಭಾಳ ಪ್ರೆಸ್ ಇಲ್ಲ. ಆಮೇಲೆ ಎಲ್ಲಿ ಆಗಿರಲ್ಲ ಅಲ್ಲಿ ಮಾಡಬೇಕು. ಒಂದು ಸತಿ ಆದಮೇಲೆ ಆ ಪ್ಲೇಸ್ ಬಿಟ್ಟು ಸೈಡ್ ಸರಿಸಿ ಇದು ಮಾಡಬೇಕು. ಈಗ ಒಂದು ಸತಿ ಎರಡು ಮೈ ಒಂದೊಂದು ಸತಿ ಸುಟ್ಟ ಮೇಲೆ ಜೋರು ಫ್ಲೇಮ್ ಇಡಬೇಕು. ಹೈ ಫ್ಲೇಮ್ ಇಟ್ಟು ಪಟ ಪಟ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಉಬ್ಬಿಡ್ತೈತಿ. ರೊಟ್ಟಿ ಒಳಗೆ ಭಾಳ ಶಕ್ತಿ ಇರ್ತೈತಿ. ಈಗೀಗ ಇವನ್ ಈ ಸೌತ್ ಕರ್ನಾಟಕ ಸೈಡ್ದವ್ರು ಸುದ ಅಂದರೆ ಬೆಂಗಳೂರು ಕಡೆಯವ್ರು ಸುದ ಅವ್ರಿಗೆ ಪಾಪ ರೊಟ್ಟಿ ಅದು ಮಾಡೋಕೆ ಬರೋಂಗಿಲ್ಲ. ಅದ್ರದ್ದು ರಾಗಿ ಮುದ್ದಿಗತೆ ಮುದ್ದೆ ಮಾಡಿಕೊಂಡು ಅಥವಾ ರೊಟ್ಟಿದು ನುಚ್ಚಗತೆ ಒಡಿಸಿ ಉಪ್ಪಿಟ್ಟು ಮಾಡಿಕೊಂಡು ಹಾಗೆಲ್ಲ ಬಂದವು. ಇವನ್ ಸೂಪರ್ ಮಾರ್ಕೆಟಿಗೂ ನಿಮಗೆಲ್ಲ ಸಿಗ್ತಾವೆ ನೋಡಿರಿ. ಈ ಜೋಳದ ಹಿಟ್ಟದ್ದು ಇವನ್ ನಾ ಇಲ್ಲಿ ಆಂಧ್ರ ಒಳಗೂ ನೋಡ್ತೇನೆ. ಈ ಅದನ್ನು ಸ್ವಲ್ಪ ದಪ್ಪ ರೌದ್ ಗತೆ ಒಡಿಸಿ ಅದ್ರದ್ದು ಉಪ್ಪಿಟ್ಟೆಲ್ಲ ಮಾಡಾಕತ್ತಾರೆ. ರೊಟ್ಟಿ ಎಲ್ಲ ಮಾಡೋದಾಯ್ತು. ಈಗ ಅಷ್ಟೊಂದು ಇದು ಮಸಾಲೆ ಎಲ್ಲ ಆಲ್ಮೋಸ್ಟ್ ಮನೆಗೆ ಇದಾಗೈತೆ, ಆರೈತಿ. ಸೊ ಇದನ್ನು ಮಿಕ್ಸರ್ಗೆ ಹಾಕೋತೇನೆ. ಮಿಕ್ಸರ್ ಕೆಟ್ಟ ಟೈಮ್ ಎಲ್ಲ ಹಾಕೋಬೋದು. ಅಲ್ಲ, ಬೆಳ್ಳುಳ್ಳಿ, ಟೊಮೆಟೊ, ಉಳ್ಳಾಗಡ್ಡಿ. ಇದೊಂದು ಸತಿ ಮಿಕ್ಸಿಗೆ ಹಾಕಿ ಇದು ಮಾಡಿಬಿಟ್ಟೆ ಅಂದರೆ ರಾತ್ರಿ ಜಸ್ಟ್ ಒಗ್ಗರಣೆ ಕೊಡೋದು ಅಷ್ಟೇ ಇಟ್ಕೋಬೋದು ಕೆಲಸ. ತಿನ್ನೋಕ್ಕೂ ಚಲೋ ಇರ್ತೈತಿ. ಇದನ್ನು ಒಂದು ಸ್ವಲ್ಪ ಚಿಕನ್ ಇದ್ರೊಳಗೆ ಕಲಸಿಟ್ರೆ ಚಲೋ ಮ್ಯಾರಿನೇಟ್ ಆಗ್ತೈತಿ. ನಾವು ಒಂದು ರೊಟ್ಟಿ ಹಿಂಗೆ ಹಂಚೊಳಗೆ ಬಿಡ್ತೇನೆ. ನಾವು ಸ್ವಲ್ಪ ಕಟಕ್ ರೊಟ್ಟಿ ಇಷ್ಟ ಈಗ ಇರಂಗಿಲ್ಲಲ್ಲ, ಅದಕ್ಕೆ ಈ ಥರ ನಾವು ಮಾಡಿ ಲಾಸ್ಟದ್ದು ಹಂಚೊಳಗೆ ಬಿಟ್ಬಿಟ್ರೆ ಅದು ಹಂಗೆ ಅಲ್ಲಿ ಸಾವಕಾಶ ಸ್ವಲ್ಪ ಇದಾಗ್ತೈತೆ. ಗ್ಯಾಸ್ ಆಫ್ ಮಾಡಿರ್ಬೇಕು, ಹಂಚು ಬಿಸಿ ಇದ್ರೆ ಸಾಕು. ಈ ಮಸಾಲೆ ಇದ್ರೊಳಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ, ಆಮೇಲೆ ಇದು ಪಿಂಕ್ ಅಂತ ರಾಕ್ ಸಾಲ್ಟ್ ಅಂತ ಬರ್ತೈತೆ, ಅಂದರೆ ಹಳ್ಳದ ಬತ್ತೆ ಪಿಂಕ್ ಉಪ್ಪ, ಅದು ಹಾಕಾಗ್ತೇನೆ. ಸ್ವಲ್ಪ ಹಾಕ್ತೇನೆ, ಮತ್ತು ಮ್ಯಾಲೆ ಬೇಕಂದ್ರೆ ಹಾಕ್ಬೋದು. ಇದು ನಾವು ಧಾರವಾಡದಿಂದ ತಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರ್ ಐತಿ, ಅದಕ್ಕೆ ಹಾಕ್ತೀನಿ. ಇಷ್ಟು ಹಾಕಿ ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಟು ಬಿಡ್ತೇನೆ. ಈ ಬಾಳ್ಗೆ ಒಳಗೆ ನೋಡಿರಿ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡೇನೆ. ಮಿಕ್ಸರ್ಗೆ ಹಾಕ್ಕೊಂಡು ಬಂದದ್ದು ಮಸಾಲ ಐತಿ. ಇದನ್ನು ನಾನು ಆ್ಯಕ್ಚುಲಿ ಸಂಜೆಗೆ ಹಾಕ್ತೇನೆ ಅನ್ನಲ್ಲ, ಆಮೇಲೆ ಫ್ಲ್ಯಾಶ್ ಆಯ್ತು ನನಗೆ. ಈ
ಚಿಕನ್ ಜೋಡಿ ಮ್ಯಾರಿನೇಟ್ ಮಾಡಿದ್ರೆ ಅದು ಇದು ಬಂದುಬಿಡ್ತೈತಿ, ಚಿಕನ್ ಫ್ಯಾಟ್ ಎಲ್ಲ ಬಂದುಬಿಡ್ತೈತಿ ಒಂದು ಸತಿ. ಅದಕ್ಕೆ ನನಗೆ ಅದು ಅವಾಯ್ಡ್ ಮಾಡಬೇಕಾಗೈತಿ. ಮತ್ತು ಅದೇನು ಯೂಸ್ ಇಲ್ಲಲ್ಲ ಡಯಟ್ ಮಾಡುವಾಗ ಚಿಕನ್ ಫ್ಯಾಟ್ ಎಲ್ಲ ಇದು ಮಾಡ್ಕೊಂಡು. ಇದ್ರೊಳಗೆ ತುಪ್ಪನ ನಾನು ಜಾಸ್ತಿ ಹಾಕ್ತೀನಿ, 70% ತುಪ್ಪ ಹಾಕ್ತೀನಿ, 30% ಅಷ್ಟು ನಾನು ಆಯಿಲ್ ಹಾಕ್ತೀನಿ. ಅದರ್ವೈಸ್ ನಾನು ಎಲ್ಲನೂ ತುಪ್ಪನ ಹಾಕ್ತೀನಿ. ಯಾಕಂದ್ರೆ ನನ್ನ ಮನೆಗೊಳಗಿನ ತುಪ್ಪ ಇರ್ತೈತಿ, ಚಲೋ ಟೇಸ್ಟ್ ಆಗ್ತೈತಿ. ಆಮೇಲೆ ಸ್ವಲ್ಪ ಹಾಕಿದ್ರು ಭಾಳ ಎದ್ದು ಬರ್ತೈತಿ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದು ಐತಿ. ಇದನ್ನು ಮಿಕ್ಸರ್ಗೆ ಹಾಕೋಂಗಿಲ್ಲ, ಮಿಕ್ಸರ್ಗೆ ಹಾಕಿದ್ರೆ ಒಂಥರ ಕಿರಿಗಾಯಿ ಅನ್ನಿಸ್ತೈತಿ. ಅದಕ್ಕೆ ನಾನು ಹಿಂಗೆ ಇದು ಮಾಡ್ತೀನಿ ಮೊದಲಿಂದನೂ. ಪುದೀನ ಗ್ಯಾಸಿಗೆ, ಹೊಟ್ಟೆ ಗ್ಯಾಸ್ ಎಲ್ಲ ಆಗಲ್ಲ, ಈ ಮಸಾಲೆ ಎಲ್ಲ ತಿಂತೀವಲ್ಲ, ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಮಸಾಲೆನೂ ಜಾಸ್ತಿ ಹಾಕೋಂಗಿಲ್ಲ, ಜಾಸ್ತಿ ಕೊಬ್ಬರಿ, ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊನ ಹಾಕ್ತೀರಿ. ನೋಡ್ರಿ, ಇದು ಧಾರವಾಡದ ಖಾರ ಕಲರ್ ಎಷ್ಟು ಚಂದ ಬರ್ತೈತಿ. ಆಮೇಲೆ ಈ ಥರ ಕೆಂಪನ ಬಾಂಡೆ ಒಳಗೆ ಮಾಡೋದ್ರಿಂದ ಐರನ್ ಆ್ಯಡ್ ಆಗ್ತಂತಪ್ಪ ಫುಡ್ ಒಳಗೆ. ನನಗೂ ಗೊತ್ತಿರಲಿಲ್ಲ, ಅದು ಗೊತ್ತಾದ್ಮೇಲೆ ನಾನು ತೊಗೊಂಡೆ. ಈ ಮಿಕ್ಸರ್ ಸಾಚಿಗೆ ಒಂದು ಸ್ವಲ್ಪ ನೀರು ಹಾಕಿ ಲಾಸ್ಟಿಗೆ ಆ್ಯಡ್ ಮಾಡ್ಬೇಕು ಅನ್ಕೋತೇವೆ. ಯಾಕಂದರೆ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು, ಫ್ರೈ ಆದ್ರೆ ರುಚಿ ಚಲೋ ಆಗ್ತೈತಿ.